Challenging star Darshan ಅವರ ನ್ಯೂ ಮಾಸ್ ಲುಕ್, ರಾನೆಸ್, ಇಶ್ಯೂ ಬೇಸ್ಡ್ ಪ್ಲಾಟ್, ಆಕ್ಷನ್ ಸೀಕ್ವೆನ್ಸಸ್, ದರ್ಶನ್ ಅವರ ಓಲ್ಡ್ ಏಜ್ ಲುಕ್ ಇವು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕನ್ನಡ ಫಿಲ್ಮ್ ಆಫ್ ದ ಇಯರ್ ಕಾಟೇರ ಟ್ರೈಲರ್ನ ಹೈಲೈಟ್ಸ್. ವೆಲ್ಕಮ್ ಟು ಮೂವಿ ಜಂಕ್ ಯೂಟ್ಯೂಬ್ ಚಾನಲ್. ಇದೇ ಡಿಸೆಂಬರ್ 29ಕ್ಕೆ ರಿಲೀಸ್ ಆಗ್ತಾ ಇರೋ ಕಾಟೇರ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಸೊ ಈಗ ಕಾಟೇರ ಸಿನಿಮಾದ ಟ್ರೈಲರ್ ನೋಡಿ ಏನನ್ನಿಸ್ತು, ಇಷ್ಟ ಆಗಿದ್ದೇನು, ಆಗದೇ ಇದ್ದಿದ್ದೇನು ಅನ್ನೋದನ್ನು ನಮ್ಮ ಇವತ್ತಿನ ರಿವ್ಯೂನಲ್ಲಿ ಹೇಳ್ತೀವಿ. ಡೈರೆಕ್ಟರ್ ತರುಣ್ ಸುಧೀರ್ ಅವರು ದರ್ಶನ್ ಅವರಿಗೆ ಡೈರೆಕ್ಟ್ ಮಾಡ್ತಾರೋ ಎರಡನೇ ಸಿನಿಮಾ ಕಾಟೇರ, ಆ್ಯಕ್ಚುಲಿ ಮೂರನೇ ಸಿನಿಮಾ. ತರುಣ್ ಅವರ ಡೆಬ್ಯೂಟ್ ಡೈರೆಕ್ಷನ್ ಚೌಕಾದಲ್ಲೂ ಕೂಡ ತರುಣ್ ದರ್ಶನ್ ಅವರು ಮಾಡಿದ್ದ ಕ್ಯಾಮಿಯೋ ಪಾತ್ರಕ್ಕೆ ಆ್ಯಕ್ಷನ್ ಕಟ್ ಹೇಳಿದರು. ಅದಾದಮೇಲೆ ರಾಬರ್ಟ್, ಈಗ ಕಾಟೇರ ಟ್ರೈಲರ್ ಸಿಕ್ಕಾಪಟ್ಟೆ ಮಾಸ್ ಆಗಿ ಮೂಡ್ ಬಂದಿದೆ. ಟ್ರೈಲರ್ನಲ್ಲಿ ಸಿನಿಮಾದ ಕಂಪ್ಲೀಟ್ ಪ್ಲಾಟನ್ನು ನಿರ್ದೇಶಕರು ಬಿಟ್ಕೊಟ್ಟಿಲ್ಲ. ಕಾಟೇರ್ನ ಎಂಟ್ರಿ ಮತ್ತು ಒಂದಷ್ಟು ಇಂಪಾರ್ಟೆಂಟ್ ಶಾರ್ಟ್ಸ್ ಜೊತೆ ಸಿನಿಮಾದಲ್ಲಿರೋ ಕಲಾವಿದರ ಪರಿಚಯ ಮಾಡಿಕೊಟ್ಟಿದ್ದಾರೆ ಅಷ್ಟೇ. ಕ್ಯಾರೆಕ್ಟರ್ಗಳನ್ನ ಇಂಟ್ರೋ ಮಾಡಿಸೋದು ಬಿಟ್ಟು ಸಿನಿಮಾದ ಮೇನ್ ಪ್ಲಾಟ್ನ ಟ್ರೈಲರ್ನಲ್ಲಿ ಖಂಡಿತ ಬಿಟ್ಕೊಟ್ಟಿಲ್ಲ. ಅವರು ಟ್ರೈಲರ್ನಲ್ಲಿ ತೋರಿಸಿರೋ ಪ್ರಕಾರ ಕಾಟೇರ ಕುಲ್ಮೆ ಕೆಲಸದವ, ಅವನಿಗೊಂದು ಲವ್ ಲೈಫ್ ಇರುತ್ತೆ, ಅಕ್ಕ, ಭಾವ, ಆ ಚಿಕ್ಕ ಹುಡುಗ, ಹೀಗೆ ಅವನ ಹತ್ತಿರದವರ ಪರಿಚಯ ಮಾಡಿಸಿ ರೈತರಿಗೆ ಸಮಸ್ಯೆ ಆದಾಗ ಸ್ಟಾರ್ಟಿಂಗಲ್ಲಿ ಎಲ್ಲವನ್ನೂ ತಡ್ಕೊಂಡಿದ್ದ ಕಾಟೇರ ಆಮೇಲೆ ರೆಬೆಲ್ ಆಗ್ತಾನೆ. ತನ್ನವರಿಗೆ ಉಳ್ಳವರಿಂದ ಅಂದರೆ ಶ್ರೀಮಂತರಿಂದ, ಜಮೀನ್ದಾರರಿಂದ ತೊಂದರೆ ಆದಾಗ ರಕ್ತದ ಕೋಡಿಯನ್ನೇ ಕಾಟೇರ ಹರಿಸ್ತಾನೆ. ಜೈಲಿಗೆ ಹೋಗಿ ಮತ್ತೆ ಬರ್ತಾನೆ ಅನ್ನೋದನ್ನು ಟ್ರೈಲರ್ನಲ್ಲಿ ಬಿಟ್ಕೊಟ್ಟಿದ್ದಾರೆ. ಟ್ರೈಲರ್ನ ಕೊನೆಯಲ್ಲಿ ಬರೋ ದರ್ಶನ್ ಅವರ ಓಲ್ಡ್ ಏಜ್ ಲುಕ್ ನಿಜಕ್ಕೂ ಸರ್ಪ್ರೈಸ್ ಅಂತಲೇ ಹೇಳಬೇಕು. ಅದು ಕಾಟೇರನೇನಾ ಅಥವಾ ಕಾಟೇರನ ತಂದೆನಾ ಅನ್ನೋದು ಸಿನಿಮಾದಲ್ಲೇ ನೋಡಬೇಕು. ಇಷ್ಟನ್ನು ಬಿಟ್ಟು ಟ್ರೈಲರ್ನಲ್ಲಿ ಹೆಚ್ಚೇನು ಬಿಟ್ಕೊಟ್ಟಿಲ್ಲ. ಟ್ರೈಲರ್ನಲ್ಲಿ ತುಂಬ ಇಷ್ಟ ಆಗಿದ್ದು ದರ್ಶನ್ ಅವರ ಮಾಸ್ ಅಪೀಲ್, ಸ್ಕ್ರೀನ್ ಪ್ರೆಸೆನ್ಸ್ ಮತ್ತು ಮಾಸ್ತಿಯವರ ಡೈಲಾಗ್ಸ್. ದರ್ಶನ್ ಅವ್ರನ್ನ ಹಿಂದೆಂದು ತೋರಿಸದೇ ಇರೋ ಥರ ತರುಣ್ ಅವರು ತೋರಿಸಿದ್ದಾರೆ. ಕಾಟೇರ ಅನ್ನೋ ಹೆಸರಿಗೆ ತಕ್ಕ ಹಾಗೆ ಒಳ್ಳೆ ಫಿಸಿಕ್ನ ಬಿಲ್ಡ್ ಮಾಡಿರೋ ದರ್ಶನ್ ಅವರು ವೈಲ್ಡ್ ಬಫೆಲೋ ಥರನೇ ಖಡಕ್ಕಾಗಿ ಕಾಣಿಸ್ತಾರೆ. ಕಾಟಿ ಅಂದರೆ ಅದೇ ಅಲ್ವಾ. ಪಂಚನ ಎತ್ತು ಕಟ್ಟಿ ಕಾಟೇರ ಮಚ್ಚನ ಬಾಯಲ್ಲಿ ಇಟ್ಕೊಂಡು ಬರೋ ಸೀನು ಥಿಯೇಟರಲ್ಲಿ ಒಳ್ಳೆ ರೆಸ್ಪಾನ್ಸ್ ಪಡ್ಕೊಳ್ಳೋದಂತೂ ಗ್ಯಾರಂಟಿ. ಆ್ಯಂಡ್ ವಯಸ್ಸಾದವ್ರ ಗೆಟಪ್ಪಲ್ಲಿ ಕೋಣವನ್ನು ಹಿಡ್ಕೊಂಡು ಬರೋ ಸೀನ್ ಕೂಡ ಆ ಟ್ರೈಲರ್ನಲ್ಲಿ ಗಮನ ಸೆಳೆಯುತ್ತೆ. ಆ ಗೆಟಪ್ನಲ್ಲಿ ಮೇಜರ್ ಪೋರ್ಷನ್ ಇರುತ್ತಾ ಅಥವಾ ಅದು ಹಾಗೆ ಬಂದು ಹೋಗುತ್ತಾ ಅನ್ನೋದನ್ನು ನೋಡಬೇಕು. ದರ್ಶನ್ ಅವರ ಜೊತೆ ಆರಾಧನಾ, ಬಿರಾದರ್ ಅವರು, ಮಾಸ್ಟರ್ ರೋಹಿತ್, ಜಗಪತಿ ಬಾಬು, ಅವಿನಾಶ್, ಪದ್ಮಾವಸಂತಿ, ಅಚ್ಯುತ್ ಕುಮಾರ್, ಶ್ರುತಿ, ಕುಮಾರ್ ಗೋವಿಂದ್, ಹೀಗೆ ಸಾಕಷ್ಟು ಕಲಾವಿದರ ದಂಡೆ ಇದೆ. ಇದರಲ್ಲಿ ಇದುವರೆಗೂ ಸಿನಿಮಾ ಟೀಮ್ ಅಚ್ಯುತ್ ಕುಮಾರ್ ಅವರ ಪಾತ್ರದ ಬಗ್ಗೆ ಎಲ್ಲೂ ಹೇಳಿರಲಿಲ್ಲ. ಅವರದ್ದು ಪೊಲೀಸ್ ಪಾತ್ರ ಅನಿಸುತ್ತೆ. ಸಿನಿಮಾಟೋಗ್ರಫಿ ಡೀಸೆಂಟ್ ಆಗಿದೆ, ಎಡಿಟಿಂಗ್ ಇನ್ನೂ ಸ್ವಲ್ಪ ಬೆಟರ್ ಇರಬಹುದಿತ್ತು ಅಂತ ಅನಿಸ್ತು. ಹಾಗೆ ಹರಿಕೃಷ್ಣ ಅವರ BGM ವಿಷಯಕ್ಕೆ ಬಂದರೆ ಕೊನೆಯಲ್ಲಿ ಬರೋ BGM ಒಂದು ತುಂಬ ಇಷ್ಟ ಆಯಿತು. ಅದನ್ನು ಬಿಟ್ಟು ಬೇರೆ ಥೀಮ್ಗಳು ಇನ್ನೂ ಬೆಟರ್ ಇರ್ಬೋದಿತ್ತು ಅನ್ನಿಸ್ತು. ಟ್ರೈಲರ್ನ ಪ್ರಕಾರ ಪ್ರೊಡಕ್ಷನ್ ಡಿಸೈನ್ ಕೂಡ ಕತೆಗೆ ಎಷ್ಟು ಬೇಕೋ ಅಷ್ಟಿದೆ ಅನ್ನಿಸ್ತು. ಬಟ್ ಸಿನಿಮಾದಲ್ಲಿನ ಪ್ರೊಡಕ್ಷನ್ ಡಿಸೈನ್ ನಮ್ಮನ್ನು 70ಸ್ಗೆ ಕರ್ಕೊಂಡು ಹೋಗಬೇಕು. ಅದಕ್ಕೆ ಸಿನಿಮಾ ರಿಲೀಸ್ ಆದಾಗ ಅಷ್ಟೇ ಕ್ಲಾರಿಟಿ ಸಿಗುತ್ತೆ. ತರುಣ್ ಅವರು ತಮ್ಮ ಮೊದಲ 2 ಸಿನಿಮಾಗಳಿಗಿಂತ ಈ ಸಿನಿಮಾದಲ್ಲಿ ಬೇರೆನೇ ಏನೋ ಟ್ರೈ ಮಾಡಿದ್ದಾರೆ ಆ್ಯಂಡ್ ಅದು ಖುಷಿ ವಿಷಯ. ಸೊ ಓವರಾಲ್ ಆಗಿ ಹೇಳೋದಾದರೆ ದರ್ಶನ್ ಅವ್ರನ್ನ ನೀಟಾಗಿ ಹೈಲೈಟ್ ಮಾಡಿ ಒಂದು ಇಶ್ಯೂ ಬೇಸ್ಡ್ ಕಂಟೆಂಟ್ನ ಕಮರ್ಷಿಯಲ್ ಆಗಿ ಪ್ಯಾಕೇಜಿಂಗ್ ಮಾಡಿ ಮೂಲ ಕಥೆಯನ್ನು ಹೆಚ್ಚು ಬಿಟ್ಕೊಡದೆ ಒಂದು ಒಳ್ಳೆ ಟ್ರೈಲರ್ನ ತರುಣ್ ಅವರು ಬಿಟ್ಟಿದ್ದಾರೆ. ಟ್ರೈಲರ್ ಕಟ್ಟಿನ ಬೆಟರ್ ಇರ್ಬೋದಿತ್ತು ಅಂತ ಅನಿಸಿದ್ದು ಬಿಟ್ಟರೆ ಕಾಟೇರ ಎಷ್ಟು ಮಾಸಾಗಿರ್ಬೋದು, ಅದರಲ್ಲಿ ಏನಿರ್ಬೋದು ಅನ್ನೋ ಕ್ಲಾರಿಟಿಯನ್ನು ಆಡಿಯನ್ಸ್ಗಂತೂ ಕೊಟ್ಟಿದ್ದಾರೆ. ಸೊ ಡಿಸೆಂಬರ್ 29ಕ್ಕೆ ನಾವಂತೂ ವೇಟಿಂಗ್. ಆ್ಯಂಡ್ ನೀವು ಟ್ರೆಂಡಿಂಗ್ ಸಿನಿಮಾಗಳ ಎಕ್ಸ್ಕ್ಲೂಸಿವ್ ಸುದ್ದಿಗಳು, ಟೀಸರ್, ಟ್ರೈಲರ್, ಸಿನಿಮಾ ರಿವ್ಯೂಸ್ಗಾಗಿ ನಮ್ಮ ಮೂವಿ ಜಂಕ್ ಯೂಟ್ಯೂಬ್ ಚಾನಲ್ನ ಮರಿದೆ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಹೊಸ ಕಂಟೆಂಟ್ಗಳೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ಗುಡ್ ಟೈಮ್.